ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ತ್ರಿದೋಷ ಸಿದ್ಧಾಂತದ ಮುಂದುವರಿದ ಭಾಗ. ನಿಮ್ಮ ದೇಹದಲ್ಲಿ ವಾತ ಜಾಸ್ತಿ ಆಗಿದೆಯೋ, ಪಿತ್ತ ಜಾಸ್ತಿ ಆಗಿದೆಯೋ, ಕಫ ಜಾಸ್ತಿ ಆಗಿದೆಯೋ, ಅದನ್ನು ನಿಮ್ಮಷ್ಟಕ್ಕೆ ನೀವೇ ಮನೆಯಲ್ಲಿ ಹೇಗೆ ಗುರುತಿಸುವಂತಹದ್ದು. ವಾತದ ವಿಚಾರವಾಗಿ ಆಲ್ರೆಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿದೆ. ಪಿತ್ತದ ವಿಚಾರ, ನಿಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಆಗಿದೆ ಅನ್ನೋದನ್ನು ವೈದ್ಯರು ಖಂಡಿತವಾಗೂ ನಾಡಿ ವಿಜ್ಞಾನದ ಮುಖಾಂತರ ಅವ್ರ ಹತ್ರ ಹೋದರೆ ನಾಡಿ ನೋಡಿ ಹೇಳ್ತಾರೆ. ಅದಕ್ಕೆ ತಕ್ಕಂಥ ಚಿಕಿತ್ಸೆಯನ್ನು ಕೊಡ್ತಾರೆ. ಅಥವಾ ನಾಲಿಗೆಯನ್ನು ನೋಡಿ ಪರೀಕ್ಷಿಸ್ತಾರೆ. ಅಥವಾ ದರ್ಶನ ಸ್ಪರ್ಶನ ಚಿಕಿತ್ಸೆಯಿಂದನೂ ಕೂಡ ನಿಮ್ಮನ್ನು ಚೆಕ್ ಮಾಡಲಿಕ್ಕೆ ಅವಕಾಶ ಇದೆ. ಅದು ವೈದ್ಯರು ಮಾಡುವಂಥದ್ದು. ಅದಕ್ಕೂ ಮುಂಚಿತವಾಗಿ ಮನೆಯಲ್ಲಿಯೇ ನಿಮಗೆ ಪಿತ್ತದೋಷ ವೃದ್ಧಿ ಆಗಿದೆಯೋ ಇಲ್ಲವೋ ಹೇಗೆ ತಿಳ್ಕೊಳ್ಳೋಂಥದ್ದು. ಪಿತ್ತದೋಷ ವೃದ್ಧಿ ಆಗುವಾಗ ಮೊದಲನೆಯ ಸ್ಥಾನದಲ್ಲಿ ಏನೆಲ್ಲ ಲಕ್ಷಣಗಳನ್ನು ತೋರಿಸ್ತದೆ. ಪಿತ್ತ ದೋಷ ನಿಮ್ಮ ದೇಹದಲ್ಲಿ ವೃದ್ಧಿ ಆಗಲಿಕ್ಕೆ ಹಲವಾರು ಸ್ಟೇಜಸ್ ಇವೆ. ಹಲವಾರು ಸ್ಟೇಜ್ಗಳಲ್ಲಿ, ಹಲವಾರು ಹಂತಗಳಲ್ಲಿ, ಹಲವಾರು ಒಂದು ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಬರುತ್ತೆ. ಒಂದೇ ಸರಿಗೆ ಪಿತ್ತದೋಷಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು ಬರಲ್ಲ. ಯಾವ್ಯಾವ ಸ್ಥಾನಗಳಲ್ಲಿ, ಯಾವ ಹಂತಗಳಲ್ಲಿ ಚಯ, ಪ್ರಕೋಪ, ಪ್ರಸರ, ಸ್ಥಾನ ಸಂಶಯ, ವ್ಯಕ್ತ ಮತ್ತು ಭೇದ ಅನ್ನುವ ಒಂದು ಸ್ಟೇಜ್ಗಳಲ್ಲಿ ಕಾಯಿಲೆ ಉಲ್ಬಣ ಆಗ್ತಾ ಹೋಗ್ತದೆ. ಯಾವತ್ತೂ ಕೂಡ ಒಂದೇ ಸರಿಗೆ ನಿಮ್ಮನ್ನು ಶೂಟ್ ಮಾಡಲ್ಲ ಕಾಯಿಲೆಗಳು. ಒಂದೇ ಸರಿಗೆ ಕೊಂದು ಬಿಡಲ್ಲ ಕಾಯಿಲೆಗಳು. ನಿಮಗೆ ಸೂಚನೆಯನ್ನು ಕೊಡ್ತಾವೆ. ಎಚ್ಚೆತ್ಕೋ, ಹುಷಾರು, ಗಮನ ವಹಿಸು ನಿನ್ನ ಬಗ್ಗೆ ಅಂತಂದು ಹೇಳ್ತಾವು ಹಂತದಲ್ಲಿ ಕೊನೆಗೆ ಕಾಯಿಲೆ ಬರ್ತವೆ. ಸೊ ಫಸ್ಟಿನ ಎಚ್ಚರಿಕೆಯ ಗಂಟೆ ನೀವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಪಿತ್ತ ವೃದ್ಧಿ ಆಗ್ತಾ ಇದೆ ಅಂತಂದು. ಕಣ್ಣು ಉರಿ ಆಗ್ತಾ ಇದೆಯಾ, ಮೂತ್ರ ಉರಿ ಆಗ್ತಾ ಇದೆಯಾ, ಅಂಗಾಲು ಉರಿ ಆಗ್ತಾ ಇದೆಯಾ, ಅಂಗೈಯು ಉರಿ ಆಗ್ತಾ ಇದೆಯಾ, ಹೊಟ್ಟೆ ಉರಿ ಆಗ್ತಾ ಇದೆಯಾ, ಮೈಯೆಲ್ಲ ಹೀಟ್ ಅಂತ ಅನ್ನಿಸ್ತಾ ಇದೆಯಾ, ಮೂತ್ರದ ಬಣ್ಣ ಹಳದಿ ಆಗಿದೆಯಾ, ಕಣ್ಣಿನ ಬಣ್ಣ ಹಳದಿ ಆಗ್ತಾ ಇದೆಯಾ, ಪಿತ್ತ ವೃದ್ಧಿ ಆಗ್ತಾ ಇದೆ. ಹೀಟು, ತಾಪ, ಉರಿ, ಉಷ್ಣ ಈ ಥರದ ಲಕ್ಷಣಗಳು ಆಗ್ತದವು ಅಂತಂದರೆ ನಿಮ್ಮ ದೇಹದಲ್ಲಿ ಪಿತ್ತ ವೃದ್ಧಿ ಆಗ್ತಾಯಿದೆ. ಪಿತ್ತಕ್ಕೆ ಸಂಬಂಧಪಟ್ಟಿರೋಂತಹ ಆಹಾರ ವಿಹಾರಗಳನ್ನು ಮಾಡ್ತಾ ಇದ್ದೀರಿ, ಅದರ ಕಡೆ ಎಚ್ಚೆತ್ಕೊಳ್ಳಿ ಅಂತ. ಇಟ್ ಈಸ್ ಎ ಸೈನ್, ಇಟ್ ಈಸ್ ಎ ಇಂಡಿಕೇಟರ್. ನಿಮ್ಮನ್ನು ಪ್ರೀತಿಯಿಂದ ನಿಮ್ಮ ದೇಹ ನಿಮಗೆ ಎಚ್ಚರಿಸುತ್ತದೆ. ಅರ್ಥ ಆಯಿತು? ಪಿತ್ತ ವೃದ್ಧಿಯ ಮೊದಲನೆಯ ಹಂತದ ಲಕ್ಷಣಗಳು. ಈ ಲಕ್ಷಣಗಳು ಕಂಡ ತಕ್ಷಣ ನೀವು ಆಯುರ್ವೇದದ ವೈದ್ಯರ ಹತ್ರ ಹೋಗ್ಬಿಟ್ರೆ ಪಿತ್ತಕ್ಕೆ ಸಂಬಂಧಪಟ್ಟಿರುವಂತಹ ಮುಂಬರುವಂತಹ ಕಾಯಿಲೆಗಳನ್ನು ಅಲ್ಲೇ ತಡೆ ಹಿಡಿದಂತಾಗ್ತದೆ. ಇಲ್ಲ ಮುಂದೆ ಬರುವಂತಹ ಘೋರ ರೋಗಗಳನ್ನು ನೀವು ಫೇಸ್ ಮಾಡಬೇಕಾಗ್ತದೆ. ಈ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಂಡು ಬದುಕಿದ್ದೇ ಆದಲ್ಲಿ ನೀವು ಆರೋಗ್ಯವಂತರಾಗಿ 100 ಕಾಲ ಬಾಳ್ತೀರಿ. ಮುಂದಿನ ಸಂಚಿಕೆಯಲ್ಲಿ ಕಫದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಕಫದ ಲಕ್ಷಣಗಳು ಏನು, ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.